ಸುತ್ತಮುತ್ತ ಊರಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದೇ ಸ್ಕೂಲಿಗೆ ಬರ್ಬೇಕಂತ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿದೆ ಸರ್ ನಮ್ಮ ಸ್ಕೂಲು. ನಿರಂತರವಾಗಿ ಬಡವರು ದೀನದಲಿತರ ಪರವಾಗಿ ನಾನು ಇಡೀ ರಾಜ್ಯಕ್ಕಾಗಲಿ ಕೂಡ ಕನಿಷ್ಠ ನನ್ನ ತಾಲೂಕಿನಲ್ಲಿ ನಾನು ಕೆಲಸ ಮಾಡ್ತೇನೆ. ಓಕೆ, ಇಂಥ ಭವ್ಯವಾಗಿರ್ತಕ್ಕಂಥ ಕಟ್ಟಡ ಎಲ್ಲೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಅವರು ಚಿರಋಣಿ ಸರ್. ಮುಂದೊಂದು ದಿನ ಅವರು MLA ಆಗಿ ಬರಲಿ, ಮಿನಿಸ್ಟರ್ ಆಗಲಿ, ನಮಗೆ ಶಿಕ್ಷಣದ ಮಂತ್ರಿನೇ ಆಗಲಿ. ಚಿದಾನಂದ ಗೌಡರು ಇಷ್ಟೊಂದೆಲ್ಲ ಕೋಟಿಗಳು ಖರ್ಚು ಮಾಡಿ ಸರ್ಕಾರಿ ಶಾಲೆ ಕಟ್ಟಿಸ್ತಾವ್ರೆ, ಅವ್ರಿಗೆ ಬುದ್ಧಿ ಇಲ್ಲ. ಅದೇ ದುಡ್ಡು ಎಲೆಕ್ಷನ್ ಟೈಮಲ್ಲಿ ಖರ್ಚು ಮಾಡ್ಬಿಟ್ರೆ ಒಂದಷ್ಟು ಓಟು ಬರೋದು, ಪಬ್ಲಿಸಿಟಿನೂ ಆಗ್ಬಿಡೋದು. ಯಾಕೆ ಸುಮ್ಮನೆ ದುಂದು ವೆಚ್ಚ ಮಾಡ್ತಾವ್ರೆ ಅಂತಾರೆ. ಏನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ ನನಗೆ. ಖಂಡಿತ ನನಗೆ ಗೊತ್ತಿದೆ, ನಾನು ಏನು ಹೇಳ್ತೀನಿ ಅದನ್ನೇ ಮಾಡ್ತೀನಿ, ಏನು ಮಾಡೋದಕ್ಕಾಗತ್ತೆ ಅದನ್ನೇ ಹೇಳ್ತೀನಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನನಗೆ ಅಧಿಕಾರನೇ ಇಲ್ಲ ಅಂದಿದ್ರೆ ನಾನು ಈ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ವ್ಯವಸ್ಥೆ ಬಿಡ್ತಿರ್ಲಿಲ್ಲ. ಆ ಸರ್ಕಾರಿ ಶಾಲೆ ಕಡೆ ನೋಡಿದಾಗ ನನಗೊಂದು ರೀತಿ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಬೇರೆಯವ್ರಿಗಿಂತ ಭಿನ್ನ ಅನಿಸುತ್ತೆ. ಚಿದಾನಂದ ಗೌಡರಿಗೆ ಅಧಿಕಾರ ಅನಿವಾರ್ಯ ಅಲ್ಲ, ಅವಶ್ಯಕ. ಹಿರಣ್ಮೇಶು ನನ್ನ ಮೆಂಟರು. ಬರಗೂರು ನನಗೆ ಎಲ್ಲ ಕನಸುಗಳನ್ನು ಕಟ್ಟಿಕೊಟ್ಟಂಥ ಒಂದು ಊರು. ದಿವಂಗತ ಮಲ್ಲೇಗೌಡರು. ಮಲ್ಲೇಗೌಡರು ಅಥವಾ ಈ ಸ್ಥಾನಕ್ಕೆ ಬರೋದಕ್ಕೆ ನೇರವಾಗಿ ಹೇಳ್ತೀನಿ, ನನ್ನ ತಾಯಿ ಕಾರಣ. MLC ಆರ್ MLA? ಸಹಜವಾಗಿ MLCಗೆ ಇತಿಮಿತಿ ಇದೆ, MLA ಶಿರಾ ನನ್ನ ಹೃದಯದ ಒಂದು ಭಾಗ ಆಗ್ಬಿಟ್ಟಿದೆ. ಬಡತನ ಸ್ವಾಭಿಮಾನಕ್ಕಾಗಲಿ ಮಾನವ ಮರ್ಯಾದೆಗಾಗಲಿ ಬಡತನ ಯಾವತ್ತೂ ಇರಲಿಲ್ಲ. ಯುವ ಸಮುದಾಯ ನನ್ನ ಕನಸು. ಇದು ದೊಡ್ಡ ಮಟ್ಟಕ್ಕೆ ಸ್ವಾಭಿಮಾನಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು. ವಿದ್ಯೆ ಎಲ್ಲ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಗುಣಮಟ್ಟದ ಶಿಕ್ಷಣ ಒಂದೇ ಪರಿಹಾರ. ಇಡೀ ಶಿರಾದಲ್ಲೇ ಈ ಥರ ಗೌರ್ಮೆಂಟ್ ಸ್ಕೂಲ್ ಎಲ್ಲೂ ಇಲ್ಲ. ಪ್ರೈವೇಟ್ ಸ್ಕೂಲಿಗಿಂತಲೂ ಚೆನ್ನಾಗಿ ನಮಗೆ ಇಲ್ಲಿ ಎಜುಕೇಷನ್ ಸಿಗ್ತಾ ಇದೆ. ನಾವು ಚಿದಾನಂದ ಗೌಡರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 8th 9th ಬಿದ್ದಿದ್ದು ಕ್ಲಾಸಲ್ಲಿ ಓದ್ತಿದ್ವಿ. ಅದನ್ನು ನೋಡಿ ಚಿದಾನಂದ ಗೌಡರು ನಮ್ಮ 5 ಕೋಟಿ ವೆಚ್ಚದಲ್ಲಿ ನಮಗೊಂದು ಬಿಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ. ಇವಾಗ ನಾವು ಅದರಲ್ಲಿ ಖುಷಿಯಾಗಿ ಪಾಠ ಕೇಳ್ತಿದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಜುಕೇಷನ್ಗಾಗಿ ಯಾರು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಈ ಥರ ಸ್ಕೂಲೆಲ್ಲ ಕಟ್ಟಿಸಿರಲಿಲ್ಲ. ಮತ್ತು ಇದನ್ನೆಲ್ಲ ಪರಿಸ್ಥಿತಿ ನೋಡಿ ನಮಗೆ ಈ ಥರ ದೊಡ್ಡದೊಂದು ಬಿಲ್ಡಿಂಗ್ ಕಟ್ಕೊಂಡು ಅವ್ರು ಇದೇ ಥರ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಮತ್ತು ಅವ್ರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 6ನೇ ತರಗತಿಲಿ ಓದಬೇಕಾದ್ರೆ ಈ ಥರ ಶಾಲೆ ಕಟ್ಟಡ ಇರಲಿಲ್ಲ. ಇವಾಗ 7ನೇ ತರಗತಿಗೆ ಬಂದಾಗ ಈ ಥರ ಒಳ್ಳೆ ಶಾಲೆ ಕಟ್ಟಡ ಇದೆ. ನಮ್ಮ ಅಕ್ಕಪಕ್ಕ ದೂರವರೆಲ್ಲ ಈ ಶಾಲೆಗೆ ಬರಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಇಲ್ಲಿ ಓದ್ತಾ ಇರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಈ ಸ್ಕೂಲಿಗೆ ಬರೋಕ್ಕೆ ತುಂಬ ಇಷ್ಟಪಡ್ತಾರೆ. ನಮ್ಮ ಚಿದಾನಂದ ಸರ್ MLC ಇದ್ದಾರೆ. ಈಗ ಅವ್ರ ಹುಟ್ಟುಹಬ್ಬಕ್ಕೆ ಈ ಸ್ಕೂಲ್ ಕಟ್ತಾರೆ.